ನಿನ್ನ ಗುರುವಿಗೆ ಶಿವಪುರ ಹಟ್ಟಿಯಲ್ಲಿ ಮಾಯವಾಗಿದ್ದಾನೆ ಸಿದ್ದೇಶ, ಮಾಯವಾಗಿದ್ದಾನೆ. ಈ ಶಿವಪುರ ಹಟ್ಟಿಗೆ ಮುಂದೆ ಮಾಯಮಗನಾಪುರವೆಂಬ ಪ್ರಖ್ಯಾತ ನಾಮ ಬರುವುದು. ನಾನು ಈಗಿದ್ದ ರೂಪವನ್ನು ಬದಲಿಸಿ ಸೋಮಲಿಂಗನೆಂಬ ನಾಮವನ್ನು ಧರಿಸಿ ಇದೇ ಸ್ಥಳದಲ್ಲಿ ರಾಜಿಸುವೆನು ಸಿದ್ದೇಶ, ರಾಜಿಸುವೆನು. ನೀನು ನಿನ್ನ ಸ್ಥಾನವಾದ ಮುಂಬೆಟ್ಟಿಗೆಯನ್ನೇ ನೆಲೆಸು. ಕೈಲಾಸದಲ್ಲಿದ್ದಾಗ ಪ್ರತಿನಿತ್ಯ ನೇಮದ ಪೂಜೆಯನ್ನು ಹೇಗೆ ಜರುಗಿಸುತ್ತಿದ್ದೆಯೋ ಅದರಂತೆ ನಿನ್ನ ಮುಂಬೆಟ್ಟಿಗೆಯಿಂದ ಈ ಶಿವಪುರ ಸ್ಥಾನಕ್ಕೆ ಬಂದು ನಿನ್ನ ನಿತ್ಯ ನಿಯಮದ ಸತ್ಯದ ಪೂಜೆಯನ್ನು ಜರುಗಿಸಬೇಕು. ಅಂದರೆ ನಿನ್ನನ್ನೆಂದು ನಾನು ಕೈ ಬಿಡುವುದಿಲ್ಲ, ತಿಳಿದೇ ಸಿದ್ದೇಶ. ನನ್ನ ಗುರುಗಳು ಇದ್ದಾರೆ, ನನ್ನ ಗುರುಗಳು ಇಲ್ಲೇ ಇದ್ದಾರೆ. ನನ್ನ ಗುರುಗಳು ಮಾಯ ಸ್ವರೂಪದಿಂದಿದ್ದಾರೆ, ಮಾತನಾಡುತ್ತಿದ್ದಾರೆ. ನನ್ನ ಗುರುಗಳು ಹಾಗೆ ಕೊಟ್ಟ ಸ್ಥಾನವೂ ಇದೆ. ಈ ಸ್ಥಾನವನ್ನು ಬಿಟ್ಟು ನಾನು ಎಲ್ಲಿಗೆ ಹೋಗಲಾರೆನು. ತಂದೆ, ನನ್ನ ಈ ಸ್ಥಾನವನ್ನು ಬಿಟ್ಟು ನನ್ನ ತಂದು ಇಲ್ಲೇ ಆಶ್ರಮ ಮಾಡಿಕೊಂಡು ಇಲ್ಲೇ ಕಾಲ ಕಳೆಯಲೇಬೇಕು. ಹೌದು ಹೌದು, ಅಲ್ಲಿ ಕಾಣುವುದು ಅರಕೇರಿ ಹರಿದು. ಹೌದು, ನನ್ನ ಗುರುಗಳ ಮಾಯವಾದ ಸ್ಥಳವು ಮಾಯಮಗನಾಪುರವಾಯಿತು. ಇನ್ನು ನಾನು ನನ್ನ ಗುರುವಿನ ಪೂಜೆ ಮಾಡುತ್ತಾ ಕಾಲ ಕಳೆಯಲೇಬೇಕು. ಶರಣ ಗುರುವೇ ಶರಣ. ಶರಣ ಬಾರಪ್ಪ, ಭೂತಾಳಿಸಿದ್ದ. ಗುರುವೇ, ನಾವು ನಿಮ್ಮ ಆಶ್ರಮ ವಾಸಿಯಾಗಿ ಕಾಲಾಂತರವಾಗಿ ನಿಮ್ಮ ಸೇವೆ ಮಾಡಿಕೊಂಡು ನೀವು ಪಡೆದ ಜೋಳಿಗೆ ಈ ಜಗತ್ತಿಗೆ ಅನ್ನ ಪ್ರಸಾದ ನೀವೇ ತೊಳಗಿದರೆ ಸಾಕು. ನಿಮ್ಮ ಆಶ್ರಮದಲ್ಲಿ ಬದುಕುವೆ. ಅದಿರಲಿ ಗುರುವೇ, ನೀವು ನನಗೆ ಗುರುಗಳಾದಿರಿ. ಆದರೆ ನಿಮಗೆ ಗುರುಗಳಾರದೇವಾ? ನನ್ನ ಮುಂದೆ ಹೇಳು ಗುರುವೇ, ಹೇಳು. ನೋಡು ಭೂತಾಳಿಸಿದ್ದ, ನನ್ನ ಗುರುಗಳಾದ ಗುರು ಸೋಮಲಿಂಗೇಶ್ವರರನ್ನು ಕರೆದುಕೊಂಡು ಬಂದೆ ಭೂತಾಳಿಸಿದ್ದ. ಆಗಲಿ ಗುರುವೇ, ಬಂದದ್ದು ಬಹಳ ಒಳ್ಳೆಯದಾಯಿತು. ಗುರುವೇ, ನೀವು ನನಗೆ ಗುರುವೇ. ಆ ಸೋಮಲಿಂಗೇಶ್ವರರು ನಮ್ಮ ನಿಮ್ಮೆಲ್ಲರಿಗೂ ದೇವರು. ಅಂತ ದೇವ ಗುರುವಿನ ಸ್ಮರಣೆ ಮಾಡಿ ಪುನೀತರಾಗೋಣ. ಆ ಏಕಲವ್ಯ ಗುರುವಿನ ಮೂರ್ತಿ ಪೂಜೆ ಮಾಡಿ ನಿತ್ಯ ದೊರಕಿಸಿಕೊಂಡ ಹಾಗೆ ನಾವು ವರ್ತಿಸೋಣಲ್ಲವೇ ಗುರುವೇ? ನೋಡು ಭೂತಾಳಿಸಿದ್ದ, ಈ ಗುಡ್ಡಗಾಡು ಎಷ್ಟು ಸುಂದರವಾಗಿದೆ. ನೋಡು ಭೂತಾಳಿಸಿದ್ದ, ಚಾರು ಚಕಲಿ, ಹಕ್ಕಿ ಪಕ್ಷಿ, ಚಿಲಿಪಿ ನಾಡದಂತೆ ಹಸಿರು ಹೊಕ್ಕಾಗಿದೆ. ನೋಡು ಭೂತಾಳಿಸಿದ್ದ, ಇಂಥ ಸುಂದರವಾದ ಸ್ಥಳದಲ್ಲಿ ನಿಚಿತ್ತವಾಗಿ ತಂಗವೇದು ಭೂತಾಳಿಸಿದ್ದ. ಆಗಲಿ ಗುರುವೇ, ತಂಬಿಚ್ಚೆಯಂತೆ ಆಗಲಿ. ಹಾಗಲಿ ಭೂತಾಳಿಸಿದ್ದ. ಅತ್ತ ಕಡೆ ನೋಡು, ಅವರು ಯಾರು? ಅವ್ರು ಹುತ್ತ ಕಡೆ ಏಕೆ ಬಂದರು ಭೂತಾಳಿಸಿದ್ದ. ಗುರುವೇ, ಅವರು ಆರಿಕೇರಿ ಅವರ ಪ್ರಮುಖರಾದರೆ ಪ್ರಮುಖರಿರಬಹುದು. ಶರಣ ಗುರುವೇ, ಶರಣ ಬಂಡಿ, ನಿಮ್ಮ ಕಲ್ಯಾಣವಾಗಲಿ. ಗುರುವೇ, ನಮ್ಮೂರಲ್ಲಿ ಒಬ್ಬ ಮಹಾತ್ಮರ ಸನ್ನಿಧಾನವಾಯ್ತಂದು ಆತುರ ಪಟ್ಟು ಬಂದಿರೋರ ಗುರುವೇ, ಬಂದಿರುವರು. ಮಹಾತ್ಮರೇ, ತಮ್ಮ ಸೇವೆಯಲ್ಲಿ ನಾವಿನ್ನು ಶಿಶು ಮಕ್ಕಳಾಗಿ ನಿಮ್ಮ ಸೇವೆಯನ್ನು ಮಾಡುತ್ತಾ ಕಾಲ ಕಳೆಯುತ್ತೇವೆ. ಮಹಾತ್ಮರೇ, ಈ ಜಗತ್ತೇ ಅಮೂಲ್ಯ ಕೂರ ಕುರ್ತಿಯಿಂದ ನಡೆಯುತ್ತಿರುವಾಗ ನಮ್ಮಂತ ನನ್ನ ಜನ್ಮರ ಉದ್ಧಾರಗೋಸ್ಕರಕ್ಕಾಗಿ ಮರಿತಲೇಕು ಇಳಿದು ಬಂದಂತೆ ಆಯಿತು. ಮಹಾತ್ಮರೇ, ಇಂದಿನಿಂದ ನಮ್ಮ ಕರ್ಮದ ಬಾಗಿಲುಗಳನ್ನು ಮುಚ್ಚಿ ಪುಣ್ಯದ ಬಾಗಿಲುಗಳನ್ನು ತೆರೆಸಿದಂತೆ ಆಯಿತು. ಮಹಾತ್ಮರೇ, ನಿಮ್ಮ ವೃತ್ತಾಂತವನ್ನು ನಮ್ಮ ಮುಂದೆ ಹೇಳಿರ, ಕೇಳಿರಿ ನಮ್ಮಪ್ಪಗಳಿರ. ಇಂದ್ರ ಚಂದ್ರ ಕೋಟಾನು ಕೋಟಿ ದೇವತೆಗಳ ಸಮ್ಮುಖದಲ್ಲಿ ನನ್ನ ತಂದೆ ಪರಮೇಶ್ವರ, ನನ್ನ ತಾಯಿ ಪಾರ್ವತಿಗೆ ಸೇವೆ ಮಾಡುತ್ತಾ ಇದ್ದೆ. ಆ ಸೇವೆಯ ಫಲವಾಗಿ ಮೆಚ್ಚಿ ಹರಿಸಿ ನನ್ನನ್ನು ಇದಕ್ಕೆ ಕಳಿಸಿದರು. ನೋಡಿದರೆ ಈ ಕರಿತಲಿ ಮಾನವರ ಆಗು ಹೋಗುಗಳೆಲ್ಲ ಕಲ್ಯಾಣಕ್ಕೋಸ್ಕರ ಮಳಿಕೀಲು ಬೆಳಕೀಲು ಸುಗಮವಾಗಿ ಸಾಗಲೆಂದು ಹರಿಸಿ ನನ್ನನ್ನು ಇದಕ್ಕೆ ಕಳಿಸಿದರು. ಗೌಡರೇ, ಇನ್ನು ಮುಂದೆ ನನ್ನ ವೃತ್ತಾಂತವಲ್ಲ ಹೇಳು, ಕೇಳಲು ಕಳಿಸಿದ್ದ. ಎಲ್ಲವರು ಸಹಿತವಾಗಿ ಹೇಳು ಗುರುವೇ, ಹೇಳು. ತಮ್ಮಂತವರು ನಮ್ಮ ಭರತ್ ಮುಂದೆ ಸ್ಥಾನಗೈದು ಬಾಗಿಲ ಬಾಗಿಲ ತೆರೆಸಿದಂತಹ ಸಕಲೇಶ್ವರನ ಅವತಾರ ದೈವ ಮೂರ್ತಿಗಳು ಎಲ್ಲರನ್ನ ಉದ್ಧರಿಸುತ್ತಾನೆ.
ಪ್ರಥಮದಲ್ಲಿ ದೇವರಿಂದ ಪಡೆದುಕೊಂಡ ವರದಾನ ಪ್ರಸಾದ ಬಂತು. ಹೋಮದ ಕಂಬಳಿ ನೇಮದ ದತ್ತ, ಬಡವದ ಬಗ್ಗೆ ಬಂಜಿಗೆ ಮಕ್ಕಳು, ಹುಟ್ಟ ಕುಡನಿಗೆ ಕಣ್ಣು, ಬಾಯಿಲ್ಲದ ಮಕ್ಕಳಿಗೆ ಬಾಯಿ, ಮಳೆ ಕೀಳು ಬೆಳೆ ಕೀಳು ಸುಗಮವಾಗಿ ಸಾಗಲೆಂದು ಹರಿಸಿ ನನ್ನನ್ನು ಇದರಿಗೆ ಕಳಿಸಿದರು ಗೌಡರೇ. ಹಾ ಇರಲಿ, ಈ ಊರಲ್ಲಿ ಅದೆಷ್ಟು ಕುರುಡರು ಕಿವುಡರು ಬಂಜಿ ಮಾತೇರಿದ್ದಾರ. ಆ ದೌರ್ಭಾಗ್ಯನ ಕರ್ಕೊಂಡು ಬಂದು ಈ ಯೋಗಿ ದರ್ಶನ ಮಾಡಿಸಲೇಬೇಕು, ಅಂದರೆ ಪುನೀತರಾಗುತ್ತಾರೆ. ಮಾತ್ಮರೇ, ನಾ ಇನ್ನು ಹೋಗಿ ಬರುತ್ತೇನೆ ಮಾತ್ಮರೇ. ತಥೇಸ್ತು, ನಿಜ ಕಲ್ಯಾಣವಾಗಲಿ, ಹೋಗಿ ಬರುವಂತರಾಗಲಿ ಗೌಡರೇ. ನೋಡುವುದಾಯಿಸಿದ್ದ ಆ ಶಿವನ ಕೃಪೆ ಒಂದು ಸದಾ ನಮ್ಮ ಮೇಲೆ ಇರಲಿ ಬೇಕಾಯಿಸಿದ್ದ. ನಾನು ನನ್ನ ಗುರುವಿನ ಪೂಜೆ ಮಾಡಲು ಹೋಗಬೇಕಾಗಿದೆ. ಏಕೆಂದರೆ ಸೂರ್ಯೋದಯ ಆಗುವುದರ ಒಳಗಾಗಿ ನಾನು ನನ್ನ ಗುರುವಿನ ಪೂಜೆ ಮುಗಿಸಿಕೊಂಡು ಬರಬೇಕು. ನಾನು ನನ್ನ ಗುರುವಿನ ಪೂಜೆ ಮಾಡುವಾಗ ಅಕಸ್ಮಾತ್ ಯಾರು ನೋಡಬಾರದು ತಿಳಿತೆ ಗೊತ್ತಾಯಿಸಿದ್ದ. ಗುರುವೇ, ತಾವು ಪೂಜೆ ಮಾಡುವಾಗ ಅಕಸ್ಮಾತ್ ಯಾರಾದ್ರೂ ನೋಡಿದರೆ ಗೊತ್ತಾಯಿಸಿದ್ದ. ನಾನು ನನ್ನ ಗುರುವಿನ ಪೂಜೆ ಮಾಡುವಾಗ ಆ ಮಹನೀಯರು ಯಾರಾದರೂ ನೋಡಿದರೆ ಅವರ ಸಾಕ್ಷಾತ್ ದೇವ ಪುರುಷರ ಪುತ್ರನೆಂದು ತಿಳಿಯಬೇಕು ಗೊತ್ತಾಯಿಸಿದ್ದ. ಆಗಲಿ ಗುರುವೇ, ತಮ್ಮಿಚ್ಚಂತೆ ಆಗಲಿ. ನಾನಿನ್ನು ಹೊರಡುತ್ತೇನೆ ಗುರುವೇ, ಹೊರಡುತ್ತೇನೆ. ತಥಾಸ್ತು, ಹೇಗೆ ಗೊತ್ತಾಯಿಸಿದ್ದ. ನೀವು ಕಲ್ಯಾಣವಾಗಬೇಕು.
ಸೋಮನಾಥ ನಮೋ ದೇವ ದೇವ ನಮೋ ಭಕ್ತಪಾಲ ನಮೋ ನಾದೋ ಸೋಜಿಕವಾಯಿತಲ್ಲ. ಆ ಯಥಲಿಂಗ ಮುಟ್ಟ ಪೂಜೆ ಮಾಡುವಾಗ ಲಿಂಗದ ಮೇಲೆ ಸೂರ್ಯನ ಕಿರಣ ಗೋಚರಣವಾಗಿದೆ ಮತ್ತು ಅವರು ಹೋದ ಕೂಡಲೇ ಕತ್ತಲವಾಯಿತು. ಇದೇನು ಚಮತ್ಕಾರ! ಆ ಅರಕೇರಿ ಅರಮನಿ ಬೆಟ್ಟದ ಮೇಗಿರುವ ಮಾಯಾಗಿ ಶಿವಶರಣರು ಅಮೋಘ ಸಿದ್ಧರ ಇರಬಹುದು. ನಾವು ನೆಲಗಟ್ಟೆ ಮುಟ್ಟೆ ನಿಂತ ನಮ್ಮ ಸ್ಥಾನದಲ್ಲಿ ಕಾಂತಿಕಾರಿ ಕರಿಕಂಬಳಿ ಧರ್ಮರು ಉದಯಿಸಿದರಲ್ಲ. ನಿಲ್ಲು ಮಗಳೇ ನಿಲ್ಲು. ತಾವು ಯಾರು ಬಂದಂತವರು? ನೀನೇಕೆ ಬೆಳಗ್ರಸ್ತವಾಗುವೆ ಮಗಳೇ? ನಾನಮ್ಮ ಪದ್ಮಾದೇವಿ, ಅಮೋಘ ಸಿದ್ದೇಶನ ಗುರು ಸೋಮಲಿಂಗನಮ್ಮ. ಮಹಾತ್ಮರಾದಂತವರು ತಾವು ಈ ಕಲ್ಮಿಷ ತುಂಬಿದ ತಿಪ್ಪಿಯಲ್ಲಿ ಏಕೆ ಕುಳಿತಿರ್ತಿದ್ದೇವಾ? ನಿಮಗೆ ಉತ್ತಮವಾದ ಸ್ಥಳವನ್ನು ಕೊಡುತ್ತದನಲ್ಲ. ಇದು ತಿಪ್ಪೆಯಲ್ಲಮ್ಮ ಪದ್ಮಾದೇವಿ, ದೇವನಿರುವ ಉಪ್ಪರಿಗೆ ನಶಿಸಿ ತಿಪ್ಪೆಯಾಗಿದೆ ಅಷ್ಟೇ. ಇದೀಗ ಪೂಜೆ ಮುಗಿಸಿಕೊಂಡು ಹೋದರಲ್ಲ ಅವರು ನನ್ನ ಶಿಷ್ಯ ಅಮೋಘ ಸಿದ್ದೇಶ್ವರರು ಕೈಲಾಸದಿಂದಿಳಿದು ಭೂಲೋಕಿಗೆ ಬಂದಿದ್ದಾರೆ. ಆತನ ಹಿಂದೆ ನಾನು ಗುರುವಾಗಿ ಬಂದಿದ್ದೇನೆ. ಆತನಿಗೆ ಮುಖ ತೋರಿಸದೆ ಮಾಯದಿಂದ ಕಾಲ ಕಳೆಯುತ್ತಿದ್ದೇನೆ ಪದ್ಮಾದೇವಿ. ಲೋಕ ಕಲ್ಯಾಣಕ್ಕಾಗಿ ಜಗದುದ್ಧಾರಕ್ಕಾಗಿ ಸೃಷ್ಟಿಕರ್ತ ಶ್ರೀ ಅಮೋಘ ಸಿದ್ದೇಶ್ವರ ಬಾಳಲ್ಲಿ ಒಂದು ಮಹತ್ವಪೂರ್ಣ ಸನ್ನಿವೇಶ ತಂದೊಡ್ಡಿದ್ದಾನೆ. ಅದ್ಯಾವುದಂದರೆ ಲೋಕದಲ್ಲಿ ನಾಗರಾಯರ ಮಗಳಾದ ಪದ್ಮಾದೇವಿ ನೀನೇ ಆತನ ಸತಿಯಾಗುವಂತೆ
ಸೃಷ್ಟಿಕರ್ತ ಅಮೋಘ ಸಿದ್ದೇಶನ ಧರ್ಮ ಪತ್ನಿಯಾಗಿ ಲೋಕ ಕಲ್ಯಾಣ ಎಸಗಬೇಕು ತಿಳಿಯಿತ ತಾಯಿ. ಉಳ್ಳಿ ಕೆಚ್ಚಲದೊಳ ಇದ್ದು ತಾನುಣ್ಣನು ನರೇಹಾರ ಎಂಬ ಗಾದಿಯ ಮಾತು ಎಂಬಂತೆ ಆ ದೇವತಾ ಪುರುಷ ಅಮೋಘ ಸಿದ್ದೇಶನನ್ನು ಮದುವೆ ಆಗುವೆ ದೇವ. ಪದ್ಮಾದೇವಿ, ನಿಮ್ಮ ತಂದೆಯವರು ದೀನಧನಿಕರು. ನಮ್ಮಂತ ಸನ್ಯಾಸಿಗಳಿಗೆ ದಾರಿಯನ್ನು ಕೊಡಲು ನಿರಾಕರಿಸಿದರೆ ತಾಯಿ. ದೇವ, ಆ ಎತೆಗಳು ಆಕಾಶದಲ್ಲಿ ಬೆಂಕಿಯ ಮಳೆ ಸುರಿದರೆ ನಾವು ನೆಲಗಟ್ಟೆ ಮುಟ್ಟಿ ನಿಂತ ಭೂಮಿ ಬಾಯಿ ಬಿಟ್ಟರೆ ನಾನೆಂದಿಗೆ ಬಿಡಲಾರ ದೇವ. ನಾನೆಂದು ಹೋಗಿ ಬರುತ್ತೇನೆ. ಮಾತನಾಡುವರೆಂದು ಮಾಯವಾಗಿ ಹೋದಿಯಾ ದೇವ. ಎಷ್ಟಂತ ವರ್ಣಿಸಲಿ ನಿನ್ನ ಮಹಿಮೆಯನ್ನು. ಮಾಯವಾದೆ ಕಾಣದಾನೆ ಮಾಯವಾದೆ ದೇವಾದೆ ಮಾಯವಾದ್ಯಾ ದೇವ, ಮಾಯವಾದ್ಯಾ. ಮಾಯವಾಗಿ ಹೋದಿಯಾ ದೇವ. ಖಂಡದೇವಿ, ಆ ಪರಮಾತ್ಮನು ನಮಗೆ ಸಾಕಷ್ಟು ಸಿರಿ ಸಂಪತ್ತು ಕೊಟ್ಟಿರುವನು ಖಂಡದೇವಿ. ಶಿವ ಶಿವ, ಆದರೆ ನಮಗೆ ಮಕ್ಕಳ
ಮಾದೇವರಿಗೆ ಶಿವ ಶಿವ ಮಾದೇವನಿಗೆ ಭಕ್ತಿಯಿಂದ ಪೂಜೆಗೈದೆವು ಕಣ್ಣದೇವಿ ಇನ್ನು 3 ತಿಂಗಳು ಮಾತ್ರ ಉಳಿದಿತ್ತು ಕಣ್ಣದೇವಿ 3 ತಿಂಗಳು ಮಾತ್ರ ಉಳಿದಿತ್ತು ಶಿವ ಶಿವ ಮಳೆಯಾಗದೆ ಬಾರದ ಭೂಮಿಯೆಲ್ಲ ಬರಬಿತ್ತು ಹೋಗಿ ನಾಟ್ಯ ಪೂತೆ ಊರನ್ನು ಬಿಟ್ಟು ಈ ಬೆಳಗಿ ಗೋವಿಂದಪುರಕ್ಕೆ ನಾವು ಬಂದು ನಿಂತಿದ್ದೇವೆ ಕಣ್ಣದೇವಿ ಬಂದು ನಿಂತಿದ್ದೇವೆ ಕಣ್ಣದೇವಿ ಇನ್ನು 3 ತಿಂಗಳ ಭಕ್ತಿಗೆ ಒಲೆದು ಇನ್ನು 3 ತಿಂಗಳ ಭಕ್ತಿಗೆ ಒಲೆದು ಹೊರ ಕರುಣಿಸುತ್ತಿದ್ದಾನೆ ಪೂಜೆ ಅಲ್ಲಿಗೆ ನಿಂತು ಆಯಿತು ಕಣ್ಣದೇವಿ ಇರಲಿ ಕಣ್ಣದೇವಿ ಇರಲಿ ಇನ್ನು ನಾವೇನು ಚಿಂತಿಸುವುದು ಬೇಡ ಕಣ್ಣದೇವಿ ಚಿಂತಿಸುವುದು ಬೇಡ ಕಣ್ಣದೇವಿ ಈ ನಮ್ಮ ಭೋಗದಲ್ಲಿ ಮಕ್ಕಳ ಇಲ್ಲ ಎನಿಸುತ್ತದೆ ಕಣ್ಣದೇವಿ 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 ಸಾಕಷ್ಟು ಸಿರಿ ಸಂಪತ್ತು ಇದೆ ಕಣ್ಣದೇವಿ ಏನು ಮಾಡುವುದು ಎಷ್ಟಿದ್ದರೇನು ಬಂತು ಪತಿದೇವ ಮಕ್ಕಳಿಲ್ಲದ ಈ ಮನೆ ಹಾಳು ದೇಗುಲವಿದ್ದಂತೆ ಹೂವು ಇಲ್ಲದ ತೋಟವಿದ್ದಂತೆ ಉಪ್ಪು ಇಲ್ಲದ ಊಟವಿದ್ದಂತೆ ಸ್ವಾಮಿ ಸ್ವಾಮಿ ಆ ಮಹಾದೇವನ ಪೂಜೆ ಮಾಡುವುದು ಇನ್ನು 3 ತಿಂಗಳು ಉಳಿದವು ಇಷ್ಟು ದಿನ ಮಾಡಿಕೊಂಡು ಬಂದ ಸೇವೆ ಪ್ರತಿದೇವ ಇಷ್ಟು ದಿನ ಮಾಡಿಕೊಂಡು ಬಂದ ಸೇವೆ ಇಂದು ನೀರಿನಲ್ಲಿ ಹೋಮ ಮಾಡಿದಂತೆ ಆಯಿತು ಜಯ
ನೀವು ಹೇಳಿದಂತೆ ನಮ್ಮ ಭೋಗದಲ್ಲಿ ಮಕ್ಕಳ ಫಲಗಳೇ ಇಲ್ಲ. ಏನು ಮಾಡುವುದು ಹೇಳು ಪತಿದೇವ, ಹೇಳು. ಇರಲಿ ಬಿಡು ಕನದೇವಿ, ಬಹಳ ಚಿಂತಿಸುವುದು ಬೇಡ ಕನದೇವಿ, ಬೇಡ ಕನದೇವಿ. ಇಂದು ಚೌತಿ ಅಮಾವಾಸ್ಯೆ ಬಂದಿದೆ. ಸೂರ್ಯನಿಗೆ ಗ್ರಹಣ ಹಿಡಿದು ಮೋಕ್ಷ ಆಗುವ ಕಾಲ ಬಂದಿತು ಕನದೇವಿ. ನೀನು ಭೀಮಾ ನದಿಗೆ ಹೋಗಿ ಬೇಗನೆ ನೀರನ್ನು ತುಂಬಿಕೊಂಡು ಬಾ ಕನದೇವಿ, ನೀರನ್ನು ತುಂಬಿಕೊಂಡು ಬಾ. ಆಗಲಿ ಪತಿದೇವ, ನಿಮ್ಮಿಚ್ಛೆಯಂತೆ ಆಗಲಿ. ಇನ್ನು ಯಾವ ದೇವರಲ್ಲಿ ಹರಿಕೆ ಮಾಡಿಕೊಳ್ಳಲಿ? ಮಕ್ಕಳು 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 ಎಂದು ಸೋತು ಸಣ್ಣಾಗಿ ಹೋಗುತ್ತಿದೆ ಈ ನನ್ನ ಶರೀರವೆಲ್ಲ. ಯಾವ ದೇವರಲ್ಲಿ ಎಷ್ಟು ಬೇಡಿಕೊಂಡರೂ ನಮಗೆ ಮಕ್ಕಳಾಗುತ್ತಿಲ್ಲ. ಮಕ್ಕಳ ಸಲುವಾಗಿ ಸೋತು ಸೋತು ಸಣ್ಣಾಗುತ್ತಿದೆ ನನ್ನ ಜೀವ. ಇರಲಿ, ಎಲ್ಲಿವರೆಗೂ ಹೀಗೆ ಈ ಜೀವನ ಸಾಗುತ್ತದೆಯೋ ಸಾಗಲಿ. ಕೊನೆಗೊಂದು ದಿನ ಎಲ್ಲರೂ ಕೂಡಿ ಆ ಮಹಾದೇವನ ಪಾದ ನಡಿಯಲ್ಲಿ ಮಣ್ಣು ಗೂಡುವುದು. ಮಕ್ಕಳು 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 ಎನ್ನುವ ಚಿಂತೆ ನನ್ನ ತಲೆಯಲ್ಲಿ ಕುಳಿತರೆ ಸಮಾಧಾನವಿಲ್ಲ, ನಿಂತರೆ ಸಮಾಧಾನವಿಲ್ಲ. ಹಾಸನವೆಲ್ಲದ ಬಳ್ಳಿಯಂತೆ ಆಗಿದೆ ನನ್ನ ಜೀವ. ಪರಮೇಶ್ವರ, ಬೇಸರವಾಗಿದೆ ನನ್ನ ಜೀವನ. ಇದು ನಿನ್ನ ಚಲ್ಲಾಟವೋ ಈ ದೇವ, ಇದು ಯಾವಗನ
ನಮ್ಮ ಭೋಗದಲ್ಲಿ ಇಲ್ಲವೆನಿಸುತ್ತದೆ. ಕನ್ನದೇವಿ ನೀರು ತುಂಬಿಕೊಂಡು ಬರೋ ಹೊತ್ತಾಯಿತು. ನಾನು ಸ್ವಲ್ಪ ಮನೆಯಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಂಡರಾಯಿತು. ತಂಗಿ ಅಲ್ಲಿ ನೋಡ ಅಂತ ಕರ್ಮಡಿಗಳು ಬಂದು ಬರಾಕತ್ತಾಳ. ಮುಂಜಾನೆ ಹೊಟ್ಟಿದ ಕೂಗಾಡ್ ನೋಡ್ಬಾರ್ದಂತ, ಕಚೇರಿಕಾಗಿ ಮೂಗು ನೋಡ್ಬಾರ್ದಂತ. ಅದ್ರಂತೆ ಇಂತ ಹುಟ್ಟ ಬಂಜರ್ ಮುಖ ಎಂದು ನೋಡ್ಬಾರ್ದು ನೋಡ ತಂಗಿ. ಅದ್ರ ಸೆರಗ ನಮಗೂ ಬಿಡ್ದತ್ತ. ನಡಿ ನಡಿ ಬಾಜು ಹೋಗಿ ಬಿಡನು. ಶಿವ ಶಿವ ಪತಿದೇವ, ಈ ಜೀವನವನ್ನು ಇಡಬಾರದೆಂದು ಪತಿದೇವ. ಯಾಕೆ ಕಣ್ಣದೇವಿ, ಯಾಕೆ ಕಣ್ಣದೇವಿ ಹೀಗ್ಯಾಕೆ ಮಾತನಾಡುತ್ತಿಲ್ಲ? ಏನಾಯ್ತು ಹೇಳು ಸಮಾಧಾನ. ಏನಾಯ್ತೆಂದು ಹೇಳು ಕಣ್ಣದೇವಿ. ಆಗುವದೇನು ಪತಿದೇವ, ಆಗುವದೇನು? ದಾರಿ ದಾರಿಗೆ ಜನ ಆಡುವ ಪಾಠ ನನಗೆ ಸಹಿಸಲಾರದಾಗಿದೆ ಪತಿದೇವ. ಯಾಕೆ ಕಣ್ಣದೇವಿ, ಯಾಕೆ ಕಣ್ಣದೇವಿ? ಏನೆಂದರು ಕಣ್ಣದೇವಿ? ಜನರಿಗೆ ಹೇಳು ಕಣ್ಣದೇವಿ. ಪತಿದೇವ, ಸೂರ್ಯೋದಯಕ್ಕಿಂತ ಮೊದಲು ಒಟ್ಟಿನ ಕುಲಬಾನ ನೋಡಬಾರದಂತೆ, ಕಚ್ಚಡುಕಾಗಿ ಮೂಗವು ನೋಡಬಾರದಂತೆ, ಸಲ್ಲಹೈದ ಮರವನ್ನು ನೋಡಬಾರದಂತೆ. ಆದರೆ ನಮ್ಮಂತ ಹುಟ್ಟ ಬಂದಿಯರ ಮುಖ ಮುಂಜಾನೆ ಎದ್ದು ಎಂದನ್ನು ನೋಡಬಾರದೆಂದು ಚುಚ್ಚಿ ಚುಚ್ಚಿ ಮಾತನಾಡಿದರು ಪತಿದೇವ. ಸಮಾಧಾನ ತೆಗೆದುಕೋ ಕಣ್ಣದೇವಿ, ಸಮಾಧಾನ. ಏನು ಮಾಡುವುದು ಕಣ್ಣದೇವಿ? ದೇವರು ನಮಗೆ ಬಂದೆ ಎಂಬುವ ಪಟ್ಟ ಕೊಟ್ಟಿದ್ದಾರೆ ಕಣ್ಣದೇವಿ. ದೇವರಿಗೆ ಹರಿಕೆ ಮಾಡಿಕೊಂಡರು ಮಕ್ಕಳು. ಸಮಾಧಾನ ತೆಗೆದುಕೋ ಕಣ್ಣದೇವಿ, ಕಣ್ಣದೇವಿ.
ಬಂಜೆಯಾಗಿ ಭೂಮಿಯ ಮೇಲೆ ನಾವಿನ್ನು ಬದುಕುವುದು ಬೇಡ ಕನ್ನದೇವಿ. ಪ್ರತಿದೇವ ಈ ಶಬ್ದ ನನ್ನ ಕಿವಿಗೆ ತಾಕಿದೊಡನೆ ಈ ಶಬ್ದ ನನ್ನ ಕಿವಿಗೆ ತಾಕಿದೊಡನೆ ಬಂಜಿಯಾಗಿ ಲೋಕದ ಮೇಲೆ ಬದುಕುವುದು ಬೇಡ ಪತಿದೇವ. ಕನ್ನದೇವಿ, ನೀನು ಹೇಳಿದಾಗೆ ಬಂಜಿಯಾಗಿ ಭೂಮಿಯ ಮೇಲೆ ಬದುಕುವುದು ಬೇಡ. ನಡೆ ಕನ್ನದೇವಿ, ಈಗಲೇ ಸೊಲ್ಲಾಪುರ ಗ್ರಾಮಕ್ಕೆ ಹೋಗೋಣ. ಹೋಗಿ ವಿಷವನ್ನು ತಂದು ಆ ಮಹಾದೇವನ ಮುಂದಿಟ್ಟು ನಮಸ್ಕರಿಸಿ ಕನ್ನದೇವಿ, ಸಂತೋಷದಿಂದ ವಿಷ ಕುಡಿದು ಇಬ್ಬರು ಪ್ರಾಣ ಕಳೆದುಕೊಳ್ಳೋಣ. ನಡಕಣದೇವಿ, ಅಂದರೆ ನಮ್ಮ ಆತ್ಮಕ್ಕೆ ಶಾಂತಿ ಆಗುತ್ತದೆ ಕಣದೇವಿ. ಒಂದೆಯಾಗಿ ಬಾಳುವುದೇಕೆ ಲೋಕದಿಯ ಕೀರ್ತಿ ಸಾಕೆ. ಒಂದೆಯಾಗಿ ಬಾಳುವುದೇಕೆ ಲೋಕದಿಯ ಕೀರ್ತಿ ಸಾಕೆ. ಸಾವುದು ಬೇಕೆ ಬಂಜಿಯಾಗಿ ಭೂಮಿ ಮೇಲೆ ಬದುಕಬಾರದು ಪತಿದೇವ, ಬದುಕಬಾರದು. ಬೆಳ್ಳಿ ಬಂಗಾರ ಯಾರಿಗೆ ಬೇಕು. ಬೆಳ್ಳಿ ಬಂಗಾರ ಯಾರಿಗೆ ಬೇಕು. ಶರೀರ ಶೃಂಗಾರ ಏತಕ್ಕೆ ಬೇಕು. ಶರೀರ ಶೃಂಗಾರ ಏತಕ್ಕೆ ಬೇಕು. ಬಂಜೆಯಾಗಿ ಬಾಳುವುದೇಕೆ ಬಂಜೆಯಾಗಿ ಬಾಳುವುದೇಕೆ ಲೋಕದಿಯ ಸಾಕೆ. ವಿಷವನ್ನೆಂದು ಸಾವುದು ಬೇಕೆ ಜಂಬು ಭಾವನೆಯ ದೇವ. ಜಂಬು ಭಾವನೆಯ ದೇವ. ಎಷ್ಟು ಬೇಡಿಕೊಂಡರೂ ನಮಗೆ ಮುಕ್ತರಾಗುತ್ತಿಲ್ಲ. ಈ ಜೀವನವನ್ನು ಇಡುವುದು ಬೇಡ ಕನ್ನದೇವಿ, ಬೇಡ ಪತಿದೇವ, ಬೇಡ. ಬೆಳ್ಳಿ ಬಂಗಾರ ಯಾರಿಗೆ ಬೇಕು. ಬೆಳ್ಳಿ ಬಂಗಾರ ಯಾರಿಗೆ ಬೇಕು. ಶರೀರ ಶೃಂಗಾರ ಏತಕ್ಕೆ ಬೇಕು. ಶರೀರ ಶೃಂಗಾರ ಏತಕ್ಕೆ ಬೇಕು. ಬಂಜೆಯಾಗಿ ಬಾಳುವುದೇಕೆ ಲೋಕದಿಯ ಕೀರ್ತಿ ಸಾಕೆ. ಬಂಜೆಯಾಗಿ ಬಾಳುವುದೇಕೆ ಲೋಕದಿಯ ಕೀರ್ತಿ ಸಾಕೆ. ವಿಷವನ್ನೆಂದು ಸಾವುದು ಬೇಕೆ ಜಂಬು ಭಾವನೆಯ ನೀತು ದೇವ. ಜಂಬು ಭಾವನೆಯ ನೀತು ದೇವ. ನಡೆ ಕನ್ನದೇವಿ, ವಿಷವನ್ನು ತಂದು ಮಹಾದೇವನನ್ನು ಸ್ಮರಿಸಿಕೊಂಡು ಸಂತೋಷದಿಂದ ವಿಷ ಕುಡಿದು ಆ ಮಹಾದೇವನ ಪಾದದ ಮೇಲೆ ಬಿದ್ದು ಪ್ರಾಣ ಕಳೆದುಕೊಳ್ಳೋಣ. ನಡೆಕಂಡದೇವಿ, ಆಗಲಿ ಪತಿದೇವ, ನಮ್ಮನ್ನು ಹುಟ್ಟಿಸಿದಾಗಲೇ ಹುಟ್ಟ ಬಂಜೇರನಾಗಿ ಮಾಡಿದ ಆ ಸೆಟಕ್ಕೆ ಬರೆದ ಹಣಿ ಬರ
ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಪತಿದೇವ, ಸಾಧ್ಯವಿಲ್ಲ. ಅಂದ ಮೇಲೆ ನಾವು ಎಷ್ಟು ದುಃಖ ಪಟ್ಟರೂ ಸಾಧ್ಯವಿಲ್ಲ. ನಡೆಯಿರಿ ಪತಿದೇವ, ಬೇಗನೆ ವಿಸರ್ಜನಲು ಹೋಗೋಣ. ನಡೆಯಿರಿ, ನಡೆಕನ ದೇವಿ.